ಇವ್ರು ಯಾಕೆ ಅವಾಗ ಬೇಕಾದಂಥ ಸರ್ಕಾರವನ್ನು ರಚನೆ ಮಾಡೋ ಸಲುವಾಗಿ ಯೋಗ್ಯರಿಗೆ ಮತ ಹಾಕುವಂಥ ವಿಚಾರ ಮಾಡಬಾರ್ದು ಅಂತ. ಇವು ಯಾವುದೇ ಪಕ್ಷ ತೆಗೆದುಕೊಳ್ಳ್ರಿ, ಇವತ್ತಿನ ಎಲ್ಲ ಪಕ್ಷಗಳು ಇದಾಗಿದ್ದಾವೆ. ನಾವು ಅದಕ್ಕಾಗಿ ಬರಬೇಕು, ಅದಕ್ಕಾಗಿ ಏನು ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ಮಾಡಿ ಈ ಶಾಸಕನ ಖರೀದಿ ಮಾಡೋದು, ಇಲ್ಲ ಮತವನ್ನು ಖರೀದಿ ಮಾಡೋದು, ಇದೇ ಇವತ್ತು ರಾಜಕೀಯ ಆಗ್ಯದ. ಹೀಗಾಗಿ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ, ಬಡತನ ಸಮಸ್ಯೆ, ಸ್ವಚ್ಛ ನೀರಿನ ಸಮಸ್ಯೆ, ಎಲ್ಲ ಸಮಸ್ಯೆ. ಕೇವಲ 10% ಜನ ಮಾತ್ರ ನೆಮ್ಮದಿಯಿಂದಿದ್ದಾರೆ. ಜಗದ 3ನೇನೋ 4ನೇನೋ ಶ್ರೀಮಂತ ದೇಶ ಅವ್ರದ್ದು 10% ಜನರಿಗೆ ಅಷ್ಟ, 10% ಜನರಿಗೆ ಅಷ್ಟ. ಉಳಿದವ್ರಿಗೆ ಮಾತ್ರ 145, 50 ನಂಬರ್ ರ್ಯಾಂಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಜನನೂ ಜಾಗೃತ ಆಗಬೇಕಾಗಿದೆ. ಇಂಥ ನಾಯಕರು ಬೇಕಲ್ಲಪ್ಪ ನಮಗೆ. ಸಿದ್ದರಾಮಯ್ಯನಂಥವ್ರು, ಹಠ ಹಿಡಿದಲ್ಲಿ ಸಿಂಹಾಸನ ಬೇಕನ್ನೋಂಥವ್ರು, DK ಅವರು ನಮಗೆ ಬೇಕಪ್ಪ ಸಿಂಹಾಸನ ಅಂತವರು, ಇವ್ರ ಮಧ್ಯೆ ಯಡಿಯೂರಪ್ಪನಂಥವ್ರು ನನ್ನ ಮಗನಿಗೆ ಕೂಡಿಸ್ಬೇಕಪ್ಪ ಅನ್ನೋಂಥದ್ದು, HDK ಅವರು ಸಣ್ಣ ಪಕ್ಷದಗಳು ಇದ್ದರೂ ಸಹಿತ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರಧಾರೆಯವರು. ಇವೆಲ್ಲ ಇದ್ದಾಗ ಈ ರಾಜ್ಯದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಅದನ. ಎಲ್ಲರೂ ಪ್ರಗತಿ ಬಗ್ಗೆ ಮಾತಾಡ್ತಾರೆ, ಏಳಿಗೆ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಇವತ್ತಿನ ಯಾವುದೇ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಇರಲಿ ಅಥವಾ ಇನ್ನೊಂದು ರಾಜ್ಯಗಳ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರ ಇರಲಿ, ಇವೆಲ್ಲ ಸರ್ಕಾರಗಳು ಇವತ್ತು ಉದ್ಯಮಿಗಳಿಂದ, ಅಗ್ರಿಕಲ್ಚರ್ದಿಂದ, ಮತ್ತೊಂದರಿಂದ ನಡೀತಾ ಇಲ್ಲ. ಕೇವಲ ನಮ್ಮೆಲ್ಲ ಟ್ಯಾಕ್ಸ್ ನಡೀತಾ ಇದ್ದವು ಸರ್ಕಾರಗಳು. ಈಗಾಗಲೇ ಮೇಲ್ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಸಿದ್ದರಾಮಯ್ಯನವರು, ನಾವು ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿಗಳನ್ನು